ಅಕ್ಷೋಭ್ಯ ತೀರ್ಥರು ವಿಶೇಷವಾಗಿ ಮಧ್ವಾಚಾರ್ಯ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥರು. ಅಕ್ಷೋಭ್ಯ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಈ ಎಲ್ಲ ಯತಿಗಳಿರ್ತಕ್ಕಂಥ ಇಂತಹ ಜಾಗ. ಈ ಜಾಗದಲ್ಲಿ ಬಂದು ವಿಶೇಷವಾಗಿ ಅಂದರೆ ಹಸುಗಳ ವಿಶೇಷವಾಗಿರ್ತಕ್ಕಂಥ ಜಾಗ. ಮತ್ತು ಅದರಲ್ಲೂ ವಿಶೇಷವಾಗಿ ಈ ಅಕ್ಷೋಭ್ಯ ಮಠದಲ್ಲಿ ಸಂಗೀತಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಒಳ್ಳೆಯ ಜಾಗ ಇರ್ತಕ್ಕಂಥ ಇದು. ದೇವರ ನಾಮಗಳು ಪುರಂದರದಾಸರು ಇಂತಹ ಕ್ಷೇತ್ರದಲ್ಲಿ ಬಂದು ಈ ದೇವರ ನಾಮವನ್ನು ಆಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದೇವರನ್ನು ಕಂಡಿದ್ದಾರೆ ಪುರಂದರದಾಸರು. ಅದಕ್ಕೋಸ್ಕರವಾಗಿ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಗೋವನ್ನು ಸಾಕಿದ್ದಾರೆ. ಈ ಶಾಲೆ ಇದೆ. ಈ ಗೋಶಾಲೆಯನ್ನು ಬಂದು ಗೋವನ್ನು ಪೂಜೆಯನ್ನು ಮಾಡಿದರೆ ಸಾಕಂತೆ 84 ಕೋಟಿ ವಿಶೇಷವಾಗಿರ್ತಕ್ಕಂಥ ಮುಕೋಟಿ ದೇವತೆಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಇಂತಹ ಕ್ಷೇತ್ರಕ್ಕೆ ಬನ್ನಿ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ವೃಕ್ಷ ಇದೆ, ಅಶ್ವತ್ಥ ವೃಕ್ಷ ಇದೆ. ಅದರಲ್ಲೂ ವಿಶೇಷವಾಗಿ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಹೇಗೆ ಅನುಗ್ರಹವನ್ನು ಮಾಡ್ತಾರೋ ಅದೇ ರೀತಿಯಾಗಿ ಅಕ್ಷೋಭ್ಯ ತೀರ್ಥರ ಮಠದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ ರಾಘವೇಂದ್ರ ಸ್ವಾಮಿಗಳು. ಇಂತಹ ಕ್ಷೇತ್ರದಲ್ಲಿ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು.